ಮೂಲವ್ಯಾಧಿ ಇಂದಿನ ದಿನಮಾನದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ ಸಮಸ್ಯೆಯಾಗಿದೆ. ಆಧುನಿಕ ಯುಗದ ಆಹಾರ ಪದ್ಧತಿ, ಕಡಿಮೆ ನೀರನ್ನು ಕುಡಿಯುವುದು, ಇನ್ನೂ ಅನೇಕ ಕಾರಣಗಳಿಂದ ಮಲಬದ್ಧತೆ ಸಮಸ್ಯೆಗಳು ಎದುರಾಗುತ್ತದೆ. ಈ ಮಲಬದ್ಧತೆಯೇ ಮೂಲವ್ಯಾಧಿಗೆ ಮೂಲ ಕಾರಣವಾಗುತ್ತದೆ. ಮೂಲವ್ಯಾಧಿಯ ಪ್ರಮುಖ ಲಕ್ಷಣಗಳು ಗುದದ್ವಾರದಲ್ಲಿನ ಮೊಳಕೆಗಳು, ಮಲದ ಜೊತೆ ರಕ್ತಸ್ರಾವ, ಗುದದ್ವಾರದಲ್ಲಿನ ಸೀಳುಗಳು ಹಾಗೂ ನೋವು ಕೂಡ ಇರುತ್ತದೆ. ಇಂದಿನ ಲೇಖನದಲ್ಲಿ ಮೂಲವ್ಯಾಧಿಗೆ ಪರಿಹಾರಗಳನ್ನು ನೀಡುವ ಮನೆಮದ್ದುಗಳ ಬಗೆಗಿನ ಮಾಹಿತಿಗಳನ್ನು ವಿಶ್ಲೇಷಿಸೋಣ. ಮೂಲವ್ಯಾಧಿಗೆ ಸೂಕ್ತವಾಗಿರುವ ಮನೆಮದ್ದುಗಳು. ಹಾಗಲಕಾಯಿ ಬಳ್ಳಿಯ ಬೇರು ಮೂಲವ್ಯಾಧಿಗೆ ಉತ್ತಮ ಪರಿಹಾರಗಳನ್ನು ನೀಡುತ್ತದೆ. ಹಾಗಲಕಾಯಿ ಬಳ್ಳಿಯ ಬೇರನ್ನು ನೀರಿನಲ್ಲಿ ತೇದು ಗುದದ್ವಾರಕ್ಕೆ ಲೇಪಿಸಬೇಕು. ಇದರಿಂದ ಗುದದ್ವಾರದ ಸೀಳುಗಳು ಹಾಗೂ ನೋವು ಕಡಿಮೆಯಾಗುತ್ತದೆ. ನಾಚಿಕೆ ಮುಳ್ಳು ಕೂಡ ಮೂಲವ್ಯಾಧಿ ಸಮಸ್ಯೆಯ ನಿವಾರಣೆಗೆ ಉತ್ತಮ ಪರಿಹಾರಗಳನ್ನು ನೀಡುತ್ತದೆ. ನಾಚಿಕೆ ಮುಳ್ಳಿನ ಗಿಡವನ್ನು ತೆಗೆದುಕೊಳ್ಳಬೇಕು. ಗಿಡದಲ್ಲಿನ ಹೂವನ್ನು ತೆಗೆದು ಹಾಕಬೇಕು. ಉಳಿದ ಎಲೆಗಳು ಹಾಗೂ ಬೇರು ಎಲ್ಲವನ್ನೂ ಕತ್ತರಿಸಿ 1 ಲೋಟ ನೀರಿನಲ್ಲಿ ಹಾಕಿ ಕುದಿಸಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಹಾಗೆಯೇ ನೀರು ಅರ್ಧದಷ್ಟು ಇಂಗಿದ ನಂತರ ಒಲೆಯನ್ನು ಆರಿಸಿ ಸೋಸಿಕೊಂಡು ಕುಡಿಯಬೇಕು. ಇದನ್ನು 1 ವಾರಗಳ ತನಕ ಕುಡಿಯಬೇಕು. ಇದರಿಂದ ಮೂಲವ್ಯಾಧಿ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಮೂಲವ್ಯಾಧಿಯ ರಕ್ತಸ್ರಾವವನ್ನು ತ್ವರಿತವಾಗಿ ನಿಲ್ಲಿಸಲು ಉತ್ತಮ ಪರಿಹಾರವೆಂದರೆ 10 ಗ್ರಾಂ ಕರಿಯೆಳ್ಳು ಹಾಗೂ 5 ಗ್ರಾಂ ಕಲ್ಲುಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಅರೆದುಕೊಳ್ಳಬೇಕು. ಈ ಕರಿಯೆಳ್ಳು ಹಾಗೂ ಕಲ್ಲುಸಕ್ಕರೆ ಮಿಶ್ರಣವನ್ನು ಸೇವಿಸಬೇಕು. ಇದರ ಜೊತೆ ಆಡಿನ ಹಾಲನ್ನು ಕುಡಿಯುವುದು ಅತಿ ಉತ್ತಮವಾಗಿದೆ. ಹಾಗಲಕಾಯಿ ಇಲ್ಲವೇ ಹಾಗಲಕಾಯಿ ಸೊಪ್ಪನ್ನು ಜಜ್ಜಿ ರಸವನ್ನು ಹಿಂಡಿಕೊಳ್ಳಬೇಕು. ಈ ರಸವನ್ನು ಕಲ್ಲುಸಕ್ಕರೆಯೊಂದಿಗೆ ಬೆರೆಸಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಬೇಕು. ಇದನ್ನು ಸತತವಾಗಿ 1 ವಾರಗಳ ಕಾಲ ಮಾಡಬೇಕು. ಇದರಿಂದ ಮೂಲವ್ಯಾಧಿ ಗುಣಮುಖವಾಗುತ್ತದೆ.